ಸುಶಾಂತ, ಏನಪ್ಪ ಮಂತ್ರಂಗ್ ಫೋನ್ ಮಾಡಿದ್ಯಾ? ಏನಂದ್ಲು? ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದೀನಮ್ಮ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲ ಇವಳಿಂದಾನೇ ಆಗಿದ್ದು. ತನ್ ಪಾಡಿಗೆ ತಾನಿರ್ದೆ ಆ ಹುಡುಗಿಗೆ ಅನ್ಬಾರ್ದು ಅನ್ಬಿಟ್ಲು. ಅದು ಒಂದ್ಸಲನ 2 ಸಲನ ಕುಂತ್ರೆ ನಿಂತ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಲು. ಅದಕ್ಕೆ ಹೀಗೆಲ್ಲ ಆಗಿದ್ದು. ಏನತ್ತೆ ಎಷ್ಟೆಲ್ಲ ಆಗೋಯ್ತು? ಮಂತ್ರ ಇಲ್ದೇ ಇದ್ರೆ ಏನಾಯ್ತಿವಾಗ? ಒಬ್ಬ ಮನುಷ್ಯ ಇಲ್ಲ ಅಂದಾಗ್ಲೇ ಆ ಮನುಷ್ಯನ ಬೆಲೆ ಗೊತ್ತಾಗೋದು. ಓಹೋ, ಈಗ ಈ ಮಾತು ನಿಮ್ ಬಾಯಲ್ಲಿ ಬರ್ತಿದೆ ಅಲ್ವಾ? ನೀವೇ ಯೋಚನೆ ಮಾಡಿ ಅತ್ತೆ, ಒಂದ್ ವೇಳೆ ಆ ಮಂತ್ರ ನಮ್ಗೆ ಪರಿಚಯ ಆಗದೆ ಇದ್ದಿದ್ರೆ, ಅವಳನ್ನ ಈ ಮನೆ ಒಳಗಡೆ ಸೇರ್ಸ್ಕೊಳ್ದೆ ಇದ್ದಿದ್ರೆ ನಾವೆಲ್ಲ ಬದುಕ್ತಾನೆ ಇರ್ಲಿಲ್ವಾ? ಬಾಳ್ತಾನೆ ಇರ್ಲಿಲ್ವಾ? ಹಸ್ವಿನಿಂದ ಎಲ್ಲ ಕಂಗಾಲಾಗ್ಬಿಡ್ತಿದ್ವಾ? ಹೇಗೂ ನಮ್ ಜೀವನ ನಡೀತಿತ್ತು ತಾನೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕ್ತಾ ಇದೀವಿ. ಸುಮ್ನೆ ನಿಮಗ್ ನೀವೇ ಮಂತ್ರನೇ ಈ ಮನೆಗೆಲ್ಲ, ಅವಳಿಂದಾನೇ ಈ ಶಾಂತಿ ನಿವಾಸ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ, ಇದ್ರಿಂದ ಏನೂ ಉಪಯೋಗ ಆಗಲ್ಲ. ಸರಿ, ಅವಳು ಹೊರಟೋದ್ಲು, ಏನ್ ಮಾಡಕ್ಕಾಗತ್ತೆ? ಒಳ್ಳೇದೇ ಆಯ್ತಲ್ವಾ? ಯಾವತ್ತಾದ್ರೂ ಒಂದಿನ ನಾನ್ ಹೇಳಿದ್ದು ನಡ್ದೆ ನಡೆಯತ್ತೆ. ಅವತ್ತು ನೀವಾಗೆ ನೀವು ನನ್ನ ಹತ್ರ ಬಂದು, ಸಾಧನಾ ನೀನು ಹೇಳಿದ್ದು ಸರಿ ಅಂತ ಹೇಳೋ ದಿನ ಬಂದೇ ಬರುತ್ತೆ. ಏನು ಹೊಸ ವರ್ಷ ಬಂತು ಅಂತ ಭವಿಷ್ಯ ನುಡಿತಾ ಇದ್ಯಾ? ಏನೂ ಆಗಲ್ಲ, ಕಂಡಿದ್ದೀನ್, ಹೋಗು, ಕೆಲ್ಸ ನೋಡ್ಕೋ. ಏನಾದ್ರೂ ಅನ್ಕೊಳ್ಳಿ, ನನಗೇನು? ಅಬ್ಬಬ್ಬಬ್ಬಾ, ನಿಮ್ ಅತ್ತಿಗೆ ಈ ಮನೆಗೆ ಕಾಲಿಟ್ಟಾಗಿಂದನೂ ಈ ಮನೆಗೆ ಒಳ್ಳೆ ಸೊಸೆ ಅಂತ ಒಂದ್ ದಿವಸಕ್ಕೂ ಅನ್ನಿಸ್ಕೊಳ್ಳಿಲ್ಲ. ನಿನ್ ಹೆಂಡತಿ ಶಾಂತಿನಾದ್ರೂ ಈ ಮನೇಲಿ ಹೇಗಿರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಎಲ್ರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದಾದ್ರೂ ಗೊತ್ತಿತ್ತ ಅವಳಿಗೆ? ಇವಳಿಗೇನೋ ಗೊತ್ತು, ಆಫೀಸ್ಗೆ ಹೋಗ್ತಾ ಇದ್ಲು, ಅದು ಬಿಟ್ರೆ ಗಂಡನ ಸೆರ್ಗಲ್ ಗಂಟು ಹಾಕೊಂಡು ಇವಳು ತಾಳಕ್ ತಕ್ಕಂತೆ ಕುಣಿಸ್ತಾ ಇದ್ಲು, ಅಷ್ಟೇ ಗೊತ್ತಿವಳಿಗೆ. ಶ್ರೀಮಂತ್ರ ಮನೆಯಿಂದ ಬಂದಿದ್ದೀನಿ ಅನ್ನೋ ದುರಹಂಕಾರದಿಂದ ನನ್ನನ್ನ ಒಂದು ದಿವಸಕ್ಕಾದ್ರೂ ಅತ್ತೆ ಅನ್ನೋ ಗೌರವ ಪ್ರೀತಿಯಿಂದ ಮಾತಾಡ್ಸಿದಾಳ ಇವಳು? ಇವಳ ಹತ್ರ ನಾವು ಪಾಠ ಕಲ್ತ್ಕೊಂಡು ಇವಳ ಹತ್ರನೇ ನಾವು ಪ್ರಶಸ್ತಿ ಪತ್ರ ಇಸ್ಕೋಬೇಕು. ಅವಳ ಕತೆ ಬಿಡು, ಇದ್ದಿದ್ದೇನೆ. ನೀನೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಸುಶಾಂತ, ಎಲ್ ಹುಡುಕ್ತಿಯೋ ಏನೋ. ನೀನ್ ಮಂತ್ರನ ನಮ್ಮನೆ ಕರ್ಕೊಂಡ್ ಬರ್ಲೇಬೇಕು. ಹೇಳು, ಕರ್ಕೊಂಡ್ ಬರ್ತೀನಿ ಅಂತ ಆಣೆ ಮಾಡು. ಅಮ್ಮ, ಇಷ್ಟಕ್ಕೆಲ್ಲ ಯಾಕಮ್ಮ ಆಣೆ ಪ್ರಮಾಣ ಅಂತೆಲ್ಲ ಹೇಳ್ತಿದ್ಯಾ? ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ? ಮಂತ್ರ ಎಲ್ಲೇ ಇದ್ರು ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು, ನಾನ್ ಕರ್ಕೊಂಡ್ ಬರ್ತೀನಿ, ನೀನೇನ್ ಚಿಂತೆ ಮಾಡ್ಬೇಡ. ನೀನ್ ಕರ್ಕೊಂಡ್ ಬರೋವರೆಗೂ ನಾನು ಹೀಗೆ ಚಿಂತೆ ಮಾಡ್ತಾನೆ ಇರ್ತೀನಿ. ಇದಕ್ ಮೀರಿ ನಿನಗ್ ಬಿಟ್ಟಿದ್ದಷ್ಟೇ. ಶಂಕ್ರು, ಇಲ್ಲಿರೋ ಮರ ಗಿಡಗಳೆಲ್ಲ ನಾನೇ ನೆಟ್ಟಿದ್ದು. ಹೌದಾ? ಓ, ನಮ್ಮಣ್ಣ ಹೇಳ್ತಾ ಇದ್ರು, ಎಲ್ಲಾ ಮರಗಳಿಗೂ ಒಂದೊಂದು ಹೆಸರಿಟ್ಟಿದ್ದೀನಿ. ಹೌದಾ ಅಮ್ಮೋರೆ? ಅಮ್ಮೋರೆ, ನಿಮಗೆ ಈ ಗಿಡ ಮರ ಹಸಿರು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ? ಯಾರಿಗಿಷ್ಟ ಆಗಲ್ಲ ಹೇಳಿ? ಅಂದ್ರೆ ನನಗಿದೆಲ್ಲ ತುಂಬಾ ಇಷ್ಟ ಆಗ್ತಿತ್ತು ಅಂತ ಅಣ್ಣ ಹೇಳ್ತಿದ್ರು. ಆದ್ರೆ ನನಗ್ ಯಾವ್ದೋ ನೆನಪಿಗೆ ಬರ್ತಿಲ್ಲ ಶಂಕ್ರು. ಶಂಕ್ರು, ಹಾ ಮೊರೆ. ಭೂಮಿ ಮೇಲ್ ಮೊದ್ಲು ಬಂದಿದ್ದು ಈ ಮರ ಗಿಡಗಳ ಅಥವಾ ಮನುಷ್ಯನ? ಮರಗಿಡಗಳೇ ಅಮ್ಮೋರೆ. ಅಲ್ವಾ? ನೋಡಿ, ನಮಗಿಂತ ಮೊದ್ಲೇ ಈ ಭೂಮಿ ಮೇಲಿದ್ರು ಇದು ನಾವಿಲ್ಲಿರ್ಬಾರ್ದು ಅಂತ ಯಾವತ್ತೂ ಹೇಳಿಲ್ಲ ನಮ್ಗೆ, ಅಲ್ವಾ? ಹೌದಮ್ಮೋರೆ. ಆದ್ರೆ ನಾವು ಮನುಷ್ಯರು ಮಾತ್ರ ಯಾಕೆ ಹೀಗಿದೀವಿ? ಇದು ನಮ್ದು, ಇದು ನಮಗ್ ಮಾತ್ರ, ನೀನ್ ಬೇರೆ, ಅವ್ರ್ ಬೇರೆ, ನೀನ್ ಕೆಳಗೆ, ನಾನ್ ಮೇಲೆ ಅಂತ ಎಷ್ಟು ಭೇದ ಭಾವ ಮಾಡ್ತಾರಲ್ವಾ? ಹೌದಮ್ಮೋರೆ. ಅಕಸ್ಮಾತು ಈ ಗಿಡ ಮರಗಳೆಲ್ಲ ಮಾತಾಡೋ ಹಂಗಿದ್ದಿದ್ರೆ ಈ ಮನುಷ್ಯರನ್ನ ಎಷ್ಟು ಬೈಕೋತಿದ್ವೋ ಏನೋ ಅಲ್ವಾ?
ಸೋಮು, ನಂಗಿಲ್ಲಿ ಝೂಮ್ ಮೀಟಿಂಗ್ ಇದೆ. MNC ಕಂಪ್ನಿದು ಪ್ರಾಜೆಕ್ಟ್ ಡೀಟೇಲ್ಸ್ ಕಳಿಸ್ತೀರಾ ನನಗೆ ಅರ್ಜೆಂಟಾಗಿ? ಸರ್ ಆ ಫೈಲ್ಸ್ ಎಲ್ಲ ಮಂತ್ರ ಮೇಡಮ್ ಸಿಸ್ಟಮಲ್ಲಿದೆ ಸರ್. ಸರಿ, ಸಿಸ್ಟಮ್ ಅಲ್ಲೇ ಇದೆಯಲ್ಲ, ಓಪನ್ ಮಾಡಿ ಕಳಿಸ್ರಿ. ಸಾರಿ ಸರ್, ಮಂತ್ರ ಮೇಡಮ್ ಸಿಸ್ಟಮಲ್ಲಿ ಪಾಸ್ವರ್ಡ್ ಹಾಕಿದ್ದಾರೆ. ಅವ್ರು ಬಿಟ್ಟರೆ ಬೇರೆ ಯಾರು ಓಪನ್ ಮಾಡೋಕ್ಕಾಗಲ್ಲ. ಮೊನ್ನೆ ತಾನೇ ಸಿದ್ಧಾರ್ಥ್ ಸರ್ ಯಾವುದೋ ಫೈಲ್ ಕೇಳಿದ್ರು, ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಪಾಸ್ವರ್ಡ್ ತಗೊಂಡಿಲ್ಲ ಸರ್. ರೀ ಸೋಮು, ನಿಮ್ಮ ಹತ್ರ ಒಂದು ಕಾಪಿ ಇರುತ್ತಾನೆ, ಅದನ್ನಾದ್ರೂ ಕಳಿಸ್ರಿ ಈಗ ಬೇಗ. ಸಾರಿ ಸರ್, ನೀವೇ ಹೇಳಿದ್ರಲ್ಲ ಸರ್ ಮಂತ್ರ ಮೇಡಮ್ ಎಲ್ಲ ನೋಡ್ಕೊಳ್ತಾರ ಅಂತ, ಹಾಗಾಗಿ ನನ್ನ ಹತ್ರ ಯಾವ ಕಾಪಿನಿಲ್ಲ ಸರ್. ರೀ ಸೋಮು, ಎಮರ್ಜೆನ್ಸಿಗೆ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೋಬೇಕಲ್ವೇನ್ರಿ? ಯಾರಿಗಾದ್ರೂ ತೊಂದರೆ ಆಗಿ ಬರಲಿಲ್ಲ ಅಂದ್ರೆ ಏನ್ರಿ ಮಾಡೋದು? ಇಮಿಡಿಯೇಟ್ ಆಗಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರ ಬೇರೆ ಇಲ್ಲ. ಸಾರಿ ಸರ್, ನಂದೇನು ತಪ್ಪಿಲ್ಲ ಸರ್. ಇಡಿಯಟ್, ಫೋನ್ ಇಡು. ನನ್ಗೆ ಯಾಕೆ ಬೈತಾರೆ? ನಂದೇನು ತಪ್ಪಿದೆ? ಸುಶಾಂತ್, ಏನಾಯ್ತು? ಏನಿಲ್ಲ ಅಣ್ಣ. ಏನಿಲ್ಲ ಅಂತ ನನಗೂ ಗೊತ್ತು. ಪೂರ್ತಿಯಾಗಿ ತಯಾರಿ ಮಾಡ್ಕೊಳ್ಳದೆ ಅಖಾಡ ಕೇಳಿದ್ರೆ ಯಾವ ಕೆಲಸನೂ ಸಂಪೂರ್ಣ ಆಗೋದಿಲ್ಲ ಅಂತ ಒಬ್ಬ ಮಹನೀಯ ಹೇಳಿದ್ದಾನೆ. ನಿನಗೂ ಗೊತ್ತಿರಬೇಕಲ್ಲ. ನಾನು ನಿನಗೆ ಸಾಕಷ್ಟು ಸಲ ಹೇಳಿದೆ ಈ ಪ್ರಾಜೆಕ್ಟಿಗೆ ಕೈ ಹಾಕಬೇಡ ಅಂತ. ನೀನು ನನ್ನ ಮಾತೆಲ್ಲಿ ಕೇಳ್ತೀಯ? ಆ ಮಂತ್ರ ಅವ್ರ ಮಾತು ಕೇಳ್ತೀಯ? ಅವ್ರ ಮಾತನ್ನ ನಂಬದೆ. ಪ್ರಾಜೆಕ್ಟ್ ಈಗಷ್ಟೇ ಶುರುವಾಗಿದೆ, ಆದರೆ ನಿನಗೆ ಯಾವ ಡೀಟೇಲ್ಸು ಗೊತ್ತಿಲ್ಲ. ಪ್ರತಿಯೊಂದು ಡೀಟೇಲ್ಸ್ ಗೊತ್ತಿರೋದು ಮಂತ್ರ ಅವ್ರಿಗೆ. ಸರಿಯಾದ ಟೈಮ್ಗೆ ಸರಿಯಾಗಿ ಕೈ ಕೊಟ್ಟಿದ್ದಾರೆ. ಏನಂತ್ಯ? ಆ ಮಂತ್ರ ಅವರು ನಿನ್ನನ್ನು ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ. ಏನು ಮಾಡ್ತೀಯ ಈಗ? ಹೇಳು, ಏನು ಮಾಡ್ತೀಯ? ಹಾಯ್ ಎವ್ರಿಬಡಿ. ಹಾಯ್ ಎವ್ರಿಬಡಿ. ಶುರು ಮಾಡೋಣವಾ? ಯಾ ಸರ್. ನೇರವಾಗಿ ಪ್ರೆಸೆಂಟೇಷನ್ಗೆ ಹೋಗೋಣವಾ?